ನೋಡಿ, ರಾಜ್ಯದಲ್ಲಿ ಸಾಲು ಸಾಲು ಹಗರಣಗಳು ಹೊರಗೆ ಬರ್ತಾ ಇರೋ ಟೈಮ್ನಲ್ಲೇ ಬಡವರಿಗೆ ಸೇರಬೇಕಾದ ಅನ್ನಕ್ಕೂ ಕನ್ನ ಹಾಕಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಪೂಲವಾರಪಲ್ಲಿ ಗ್ರಾಮದ ಮನೆಯೊಂದರಲ್ಲಿ ಅಂಗನವಾಡಿ ಮಕ್ಕಳಿಗೆ ಸೇರಬೇಕಾದ ನೂರಾರು ಮೂಟೆ ರೇಷನ್ ಅಕ್ರಮವಾಗಿ ಸಂಗ್ರಹಿಸಿಟ್ಟಿರೋದು ವಿಸ್ತಾರ ನ್ಯೂಸ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಲೈವ್ ರೇಡ್ ಸಂದರ್ಭದಲ್ಲಿ ಪತ್ತೆಯಾಯಿತು. ಅಂಗನವಾಡಿಗೆ ಸೇರಬೇಕಿದ್ದ ಅಕ್ಕಿ, ಬೇಳೆ, ಎಣ್ಣೆ, ಸಾಂಬಾರ್ ಪುಡಿ, ಮಸಾಲೆ ಪುಡಿ, ಉಪ್ಪು ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ರೇಷನ್ ಪತ್ತೆಯಾಯಿತು. ಅಕ್ಕಿಯಲ್ಲಿ 50 ಕೆಜಿ ತೂಕದ 50 ಗೋಣಿ ಚೀಲ ಸಿಕ್ಕಿದೆ. 50 ಕೆಜಿ ತೂಕದ 49 ಪ್ಲಾಸ್ಟಿಕ್ ಚೀಲಗಳು, ಅಂದರೆ ಗೋಣಿ ಚೀಲ 50 ಮತ್ತು ಪ್ಲಾಸ್ಟಿಕ್ ಚೀಲ 49 ಸಿಕ್ಕಿದ್ದಾವೆ. ಗೋಧಿ 50 ಕೆಜಿ ತೂಕದ 21 ಪ್ಲಾಸ್ಟಿಕ್ ಚೀಲ ಸಿಕ್ಕಿದ್ದಾವೆ. ರಾಗಿದ 50 ಕೆಜಿ ತೂಕದ 1 ಪ್ಲಾಸ್ಟಿಕ್ ಚೀಲ ಸಿಕ್ಕಿದೆ. ಹುರುಳಿ 50 ಕೆಜಿ ತೂಕದ 442 ಗೋಣಿ ಚೀಲ ಸಿಕ್ಕಿದೆ, ಹುರುಳಿದು. ಆಮೇಲೆ ಖಾಲಿ ಗೋಣಿ ಚೀಲಗಳು 133 ಇದ್ದಾವೆ, ಮತ್ತು ಖಾಲಿ ಪ್ಲಾಸ್ಟಿಕ್ ಚೀಲ 200 ಇದ್ದಾವೆ. ಹಾಗೆ ಪ್ರತಿಯೊಂದನ್ನು ವಿಸಿಟ್ ಮಾಡಿ ನೋಡಿದ್ದಾರೆ. ಇಮಿಡಿಯೇಟ್ ಆಗಿ CDPO ಅವ್ರಿಗೂ ಮತ್ತು ಫುಡ್ ಇನ್ಸ್ಪೆಕ್ಟರ್ಗೂ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇವತ್ತೇ ಎಲ್ಲ FIR ಲಾಂಚ್ ಮಾಡಿ ಇಮಿಡಿಯೇಟ್ ಆಗಿ ಎಲ್ಲ ಸೀಸ್ ಮಾಡಿ ಪೊಲೀಸ್ನವರು ನೆಕ್ಸ್ಟ್ ಎನ್ಕ್ವೈರಿನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ CO ಸರು ಈ ರೀತಿ ನಮಗೆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇಮಿಡಿಯೇಟ್ ಆಗಿ ನಾವು ಇವಾಗ ಒಂದು ಮಹಾಜರ್ ಮಾಡಿಕೊಂಡು ಸೀಸ್ ಮಾಡ್ಕೊತಾ ಇದ್ದೀವಿ. ಮೇ ಬಿ ಒಂದು 2 ನಿಮಿಷ ಇದ್ರ ಬಗ್ಗೆ ನಾನು ಕ್ವಿಕ್ಲಿ ಮಾತಾಡಬೇಕು ಅಂತಂದರೆ, ಒನ್ಸ್ ಅಗೇನ್ ಇದು ಮನುಷ್ಯತ್ವದ ಕಗ್ಗೊಲೆ ಇದೆಲ್ಲ. ಅಲ್ಲಿ ಯಾವುದೋ ಒಂದು ಕಡೆ ಯಾವುದೋ ಮಗುಗೆ ಹಾಕೊಂಡು ಡೈಪರ್ ಪ್ಯಾಕೆಟ್ ನೋಡಿದೆ ನಾನು ಕೂಡ. ಆಯಿತಾ, ಅವ್ನು ಯಾವನ್ ಡೈಪರ್ ಹಾಕೊಳ್ಳೋನು ತಗೊಳೋದು ಅದನ್ನು ಗೊತ್ತಾಗಲಿಲ್ಲ ನನಗೆ, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಆಯಿತಾ, ಆಮೇಲೆ ಇದು ಹಾಲಿನ ಪ್ಯಾಕೆಟು ಅಂತ ಅನ್ಸುತ್ತೆ, ಪುಷ್ಟಿ ಅಂತ ಏನೋ ಹಾಲಿನ ಪ್ಯಾಕೆಟ್ ಇದು, ಅದನ್ನು ಗಮನಿಸಿದೆ ನಾನು. ಅದು ಕೂಡ ಕೂಸುಗಳಿಗೆ ಕೊಡುವಂಥ ಪ್ಯಾಕೆಟು. ನಾನು ಹೇಳ್ತೀನಲ್ಲ, ಈ ದೇಶದಲ್ಲಿ ಭಾಳ ಜನಕ್ಕೆ ಮನುಷ್ಯತ್ವ ಅನ್ನೋದು ಸತ್ತು ಬಿದ್ದೋಗಿ ನರಕ ಸೇರ್ಕೊಂಡು ಬಿಟ್ಟಿದೆ ಕಣ್ರಪ್ಪ. ನನ್ನ ಕ್ಷಮಿಸ್ಬಿಡ್ರಪ್ಪ, ನನಗೆ ಭಾಳ ಸಿಟ್ಟು ಬರುತ್ತೆ ನನಗಿದೆಲ್ಲ ನೋಡಿದ್ರೆ. ನನಗೆ ನೆಟ್ಟಿಗೆ ಬದುಕೋಕ್ಕೆ ಏನರಯ್ಯ ನಿಮಗೆಲ್ಲ ರೋಗ? ಓದ್ಕೊಳ್ರಯ್ಯ, ಬದುಕ್ರಯ್ಯ, ಅಪ್ಪ ಅಮ್ಮನ ಸಾಕ್ರಯ್ಯ. ಯಾಕ್ರೋ ನಿಮಗೆ ಸರ್ಕಾರ ಕೂಸುಗಳಿಗೆ ಕೊಟ್ಟಿರೋ ಹಾಲಿನ ಪುಡಿ ಕದಿಯೋ ಚಟ? ಯಾಕ್ರೋ ನಿಮಗೆ ಸರ್ಕಾರ ಕೂಸುಗಳಿಗೆ ಕೊಟ್ಟಿರೋ ಡೈಪರ್ ಕದಿಯೋ ಚಟ? ಹಾಂ, ಯಾಕ್ರಯ್ಯ ನಿಮಗಿಂಥದ್ದೆಲ್ಲ? ಖಾರದ ಪುಡಿ, ಸಾಂಬಾರು ಪುಡಿ, ಉಪ್ಪು, ಅಕ್ಕಿ ನಿಮ್ಗೆ ಯಾಕ್ರೋ? ಅವನು ಯಾವನೋ ಪೂವಾರಪಲ್ಲಿನೋ ಇನ್ಯಾವ ಪಲ್ಲಿನೋ ಏನೋ ಮಸಾಲೆ ಪುಡಿ ಕದ್ದಂತೆ. ಅವನು ಎಲ್ಲಿಗೆ ಹಾಕತ್ತೀವೋ ಮಸಾಲೆ ಪುಡಿನ ನೀನು ಕದ್ಬಿಟ್ಟು? ಹಾಂ, ಯಾವನಯ್ಯ ನೀನು? ನಾಚಿಕೆ ಮನ ಮರ್ಯಾದೆ ಇಲ್ವೇನ್ರು ನಿಮಗೆಲ್ಲನೂ? ಇಂಥ ಹೇಸಿಗೆ ತಿನ್ನೋ ಕೆಲಸ ಮಾಡೇ, ಅಮೇಧ್ಯ ತಿನ್ನೋ ಕೆಲಸ ಮಾಡೇ ಬದುಕಬೇಕನ್ರು ನೀವೆಲ್ರೂ? ನೆಟ್ಟಿಗೊಂದು ಬದುಕು ಅಂತ ಕಟ್ಕೊಳಕ್ಕಾಗಲ್ವೇನ್ರು ನಿಮ್ಗೆಲ್ರೂ? ಭಾಳ ಜನ ಕಟ್ಕೊಂಡಿದ್ದಾರಲ್ರು. 9 to 5 ಜಾಬ್ ಮಾಡಿಕೊಂಡು, ಅದೆಲ್ಲೋ ಪಾಪ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು 10,000 ಸಂಬಳ ತಗೊಂಡು, 15,000 ತಗೊಂಡು, 6,000 ತಗೊಂಡು ಬದುಕೊಂಡಿದ್ದಾರಲ್ಲೋ ಜನ. ಕೂಲಿ ನಾಲಿ ಮಾಡ್ಕೊಂಡು ಜನ ಪಾಪ ಹೆಮ್ಮೆಯಿಂದ ಸ್ವಾಭಿಮಾನದಿಂದ ಬದುಕಿದಾರಲ್ರೋ ಇವತ್ತು. ರೇಷನ್ನು ಸರ್ಕಾರದ್ದು ಅಕ್ರಮವಾಗಿ ದಾಸ್ತಾನು ಮಾಡ್ಕೋತೀರೇನ್ರು? ಇದು ನೇರ ಡಿಪೋಯಿಂದಾನೇ ಬರುತ್ತೆ, ಅಲ್ಲಿಂದ ಡಿಪೋಯಿಂದ ಬೇರೆ ಕಡೆಗೆ ಹೋಗುತ್ತೆ, ಅದಾದಮೇಲೆ ಫುಡ್ ಕಾರ್ಪೊರೇಷನ್ಗೆ ಬರುತ್ತೆ, ಅಲ್ಲಿಂದ ಇದು ಗೋಡೌನ್ಗಳಿಗೆ ಹೋಗುತ್ತೆ. ಆ ಗೋಡೌನ್ಗಳಿಗೆ ಯಾವ ಲಾರಿ ತಗೊಂಡು ಹೋಗ್ತಾನೆ ಅಂತ ಲಿಸ್ಟು ಇರುತ್ತೆ, ಡೀಟೇಲ್ಸು ಇರುತ್ತೆ. ಇದೇನು ಪತ್ತೆ ಹಚ್ಚೋದು ಏನು ದೊಡ್ಡ ನ್ಯೂಟನ್ಸ್ ಲಾನ, ಅಟಾಮಿಕ್ ಲಾನ? ಇವತ್ತು ಡೈಪರ್ ಕದ್ದವನು, ಮಕ್ಕಳ ಹಾಲಿನ ಪುಡಿ ಕದ್ದವನು, ಉಪ್ಪು ಕದ್ದವನು, ಮಸಾಲೆ ಪುಡಿ ಕದ್ದವನು, ಸಾಂಬಾರು ಪುಡಿ ಕದ್ದು ಎಲ್ಲ ಹಾಕೊಂಡವನು ನೀನು, ಖಾರದ ಪುಡಿ ಎಲ್ಲ ಹಾಕೊಂಡವನು ನೀನು. ನೀನು ಏನಪ್ಪ, ನೀನು ಯಾವನಪ್ಪ ನೀನು? ಅಂದರೆ ಆ ಥರದ ಭಾಳ ಜನರಿಗೆ ನಾನು ಸೇರಿಸಿ ಹೇಳ್ತಾ ಇರೋದು ಇದನ್ನು. ನನಗೆ ಈ ಒಂದೊಂದು ಸುದ್ದಿ ನೋಡಿದಾಗಲೂ ನನಗೆ ಹೊಟ್ಟೆ ಉರಿತದೆ. ಒಂದೊಂದು ಸುದ್ದಿ ನೋಡಿದಾಗಲೂ ಇವನು ಐಷಾರಾಮಿ ಮನೆ ಬೇರೆ, ಇನ್ನು ಯಾವ ತಲೆ ಮೇಲೆ ಬುಲ್ಡೋಸರ್ ಏರಿಸ್ಬಿಟ್ಟು ಮನೆ ಕಟ್ದ್ಯಪ್ಪ ನೀನು ಪುಣ್ಯಾತ್ಮ? ನಾಗರಾಜ, ಪೂಲವಾರಪಲ್ಲಿ ನಾಗರಾಜ, ಹಾಂ, ಏನಯ್ಯ ನಿಂದು? ಆಮೇಲೆ ಇದರಿಂದ ಒಬ್ಬನೇ ಇರಲ್ಲಪ್ಪ. ಅಯ್ಯೋ ಖಂಡಿತ ನಿಮ್ಮದೆಲ್ಲ ನೆಕ್ಸಸ್ಸು, ನೀವೆಲ್ಲ ನೆಟ್ಟಿಗೆ ಬದುಕೋಕ್ಕೆ ಯೋಗ್ಯತೆ ಇಲ್ಲದೆ ಇರೋವಂಥದ್ದು ನೀವೆಲ್ಲ ಪಿಶಾಚಿಗಳು. ನೀವೆಲ್ಲ ಹೇಳ್ತೀನಿ ಕೇಳಿ, ನೀವೆಲ್ಲ ಪಿಶಾಚಿಗಳು. ನೀವೆಲ್ಲ ನಿಮ್ಗೆ ಒಳ್ಳೆ ಬದುಕು, ನೆಕ್ಸ್ಟ್ ಒಳ್ಳೆ ಜನ್ಮ ಅಂತೂ ಸಿಗಲಿಕ್ಕಿಲ್ಲ ನಿಮ್ಗೆ ಯಾರಿಗೂ.
ಅಲ್ಲಿ ಮಗು ಅಪೌಷ್ಟಿಕತೆಯಿಂದ ನಮ್ಮ ಬೆಂಗಳೂರು 4 ಕಿಲೋಮೀಟ್ರ್ ದೂರ ಬಂದರೆ ವಿಧಾನಸೌಧದಿಂದ ಅಪೌಷ್ಟಿಕತೆಯಿಂದ ನರಳುತ್ತಾ ಇರುವಂಥ 100 ಮಕ್ಕಳನ್ನ ತೋರಿಸ್ತೀನಿ ನಾನು ನಿಮಗೆ. ಇದೇ ಹಾಲಿನ ಪುಡಿ ಇಲ್ಲದೆ ನಿಮ್ಮ ಯೋಗ್ಯತೆಗಳಿಗೆ ಇಷ್ಟು ಹೋಗ್ರಿ ಮುಂದಕ್ಕೆ. ಇಂಥದ್ದೇ ಸುದ್ದಿಗಳಾಗೋಯ್ತಲ್ಲ ರೀ, ನೀವೇನು ರೀ ಶರತ್ ಸರ್? ನಿಜ ಸರ್, ಬರೀ ಹಗರಣಗಳ ಸರಮಾಲೆನೇ ನೋಡ್ತಾ ಸಿಗ್ತೀವಿ, ಬರೀ ಅದೇ ಸುದ್ದಿ ಸಿಗುತ್ತೆ. ಏನು ಮಕ್ಕಳು ಡೈಪರ್ ಕದಿತಾನಂತ ಯಾವ ಅದೇ ಡೈಪರ್ ಹಾಕಿ ರೋಡೆಲ್ಲ ಓಡಿಸ್ಬೇಕು ಅವ್ನಿಗೆ. ಮೋಸ್ಟ್ಲಿ ಎಲ್ಲ ಕಾಯ್ಕೊಂಡು ಕೂತಿರ್ತಾರೆ ಅನ್ಸುತ್ತೆ, ಎಲ್ಲಿ ದುಡ್ಡು ಹೊಡಿಬೋದು ಅಂತ ಕಾಯ್ಕೊಂಡು ಕೂತ್ಕೊಂಡು ಮಾಡಿರೋ ಕೆಲಸಗಳಿದೆ. ಕಾಯ್ಕೊಂಡು ಕೂತಿರಲ್ಲ, ನಿಂತಿರ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.